ಓಕೆ, ನನ್ನ ಪ್ರಕಾರ ನಾವು ಇಷ್ಟು ವರ್ಷ ಸೀಸನ್ ನೋಡಿರೋದ್ರಲ್ಲಿ ಬಿಗ್ ಬಾಸ್ ನಲ್ಲಿ 24/7 ಜೀವಿಸಿರೋದು ನೀವು ಒಬ್ರೇ ಅನ್ಸುತ್ತೆ. ಯಾಕೆ ಅಂತ ಕೇಳಿ. ಯಾಕೆ ಅಂದ್ರೆ ಹೊರಗೆ ಏನಾಗ್ತಿತ್ತಂತ ನಿಮ್ಗೆ ಒಳಗ್ ಗೊತ್ತಾಗ್ತಿತ್ತು, ಹೊರಗಡೆ ಜನಗಳು ಹೆಂಗ್ ಯೋಚನೆ ಮಾಡ್ತಿದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತಿತ್ತು, ಆಡಿಯನ್ಸ್ ಯಾರು ಇಷ್ಟ ಆಗ್ತಾರೆ ಯಾರು ಇಷ್ಟ ಆಗಲ್ಲ ಅನ್ನೋದು ಗೊತ್ತಾಗ್ತಿತ್ತು. ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಮನೆಯಿಂದ ಲೆಟರ್ ಬಂದಿರತ್ತೆ, ಸೂರಜ್ ಅವರಿಗೆ ಲೆಟರ್ ಮಿಸ್ ಆಗ್ಬಿಡತ್ತೆ, ನೀವ್ ಆ ಲೆಟರ್ ತಗೊಂತೀರಾ ಅಂದ್ರೆ ಸುಮ್ನೆ ನೀವೇ ಒಂದೇನೋ ಹೇಳ್ತೀರಾ, ಭೋಜಣ್ಣ ಮನೇಲಿ ಹಿಂಗಿರು ಹಂಗಿರು ಎಲ್ಲ ಹೇಳಿ, ರಾಶಿಕಾ ಸ್ವಲ್ಪ ಉದ್ದ ಆಗ್ತಾಳೆ, ನಿನ್ಗೆ ಜೋಡಿ ಸೂಟ್ ಆಗಲ್ಲ, ಈ ತರದೆಲ್ಲ ಹೇಳ್ತೀರಿ. ಎಕ್ಸಾಕ್ಟ್ ಆಡಿಯನ್ಸ್ ಕೂಡ ಯೋಚನೆ ಮಾಡಿದ್ರು ಅದನ್ನ. ಹೆಂಗದು ಗಿಲ್ಲಿಯವ್ರಿಗೆ ಆತರ ಎಷ್ಟು ನೀಟಾಗಿ ಹೆಂಗ್ ಗೊತ್ತಾಗ್ತಿತ್ತು ಅಂತ. ಅದೇ ಮೇಡಮ್, ಅದೇ ನಾನು ಹೇಳೋದು. ಈಗ ಹೊರಗಡೆ ಇರೋರು ಈಗ ಜನ ನೋಡೋರು, ಈಗ ಆಡಿಯನ್ಸ್ ಅವ್ರು ನೋಡ್ತಾ ಗೊತ್ತಾಗ್ಬಿಡ್ತದೆ, ಇವ್ನು ಇದೇ ಮಾಡ್ತಾನೆ, ನೆಕ್ಸ್ಟ್ ಇವ್ನು ಇದೇ ಮಾಡ್ತಾನೆ ಅಂತ. ಯಾಕೆ ಜಡ್ಜ್ಮೆಂಟ್ ಬಂದ್ಬಿಡ್ತದೆ. ಅದು ಒಳಗಡೆ ಮಾಡಿದ್ರು ಚೆನ್ನಾಗಿರ್ತದೆ ಅಂತ ಅನ್ಸುತ್ತೆ ಮೇಡಮ್. ಅದು ಅದನ್ನ ಒಳಗಡೆ ಮಾಡಿದಾಗ ಇನ್ನೂ ಚೆನ್ನಾಗಿರ್ತದೆ ಆಟ. ಯಾಕಂದ್ರೆ ನಾನು ಈ ಕ್ವೆಶನ್ ಕಾವ್ಯ ಅವ್ರಿಗೆ ಕೇಳ್ದೆ. ಅಂದ್ರೆ ನಾನು ಯಾವ ತರ ಕೇಳ್ದೆ ಅವರಿಗೆ ಅಂತಂದ್ರೆ, ಗಿಲ್ಲಿ ಏನಾದ್ರು ಆಡಿಯನ್ಸ್ ಆಗಿದ್ರ ಮನೆ ಒಳಗಡೆ, ಅಂದ್ರೆ ಕಂಟೆಸ್ಟೆಂಟ್ ಜೊತೆಗೆ ಆಡಿಯನ್ಸ್ ಆಗ್ಬಿಟ್ಟಿದ್ರ ಅಂತ. ಅದಕ್ಕೆ ಅವ್ರೊಂದು ಎಕ್ಸಾಂಪಲ್, ಅವ್ರು ಒಂದ್ ಮಾತು ಹೇಳ್ತಾರೆ, ಇಲ್ಲ ಗಿಲ್ಲಿ ಆಕ್ಚುಲಿ ಡೈರೆಕ್ಟರ್ ಆಗಿದ್ದ ಒಳಗೆ ಅಂತ. ಅಂದ್ರೆ ನಿಜವಾಗ್ಲೂ ಈ ಸೀಸನ್ ನ ಕಂಪ್ಲೀಟ್ ಡೈರೆಕ್ಟ್ ಮಾಡಿದ್ ನೀವೇನಾ ಅಂತ ಮನೆ ಒಳಗಡೆ ಕೂತ್ಕೊಂಡು. ಸಿಚುವೇಶನ್ ಹಂಗೆ ಅಂದ್ರೆ ಅದೇ ಮೇಡಮ್, ಜೀವಿಸ್ತಿದೆ ಅಂತ ಹೇಳಿದ್ನಲ್ಲ, ಎಲ್ರು ಜೀವಿಸ್ತಿದ್ರು, ನಾನು ಜೀವಿಸ್ತಿದ್ದೆ, ಎಲ್ಲ ಅದು ಕಾಣಿಸ್ತಿತ್ತು ಅನ್ಸುತ್ತೆ. ಅದು ಸ್ವಲ್ಪ ಹೈಲೈಟ್ ಆದಾಗ ಅನಿಸ್ತು ಅನ್ಸುತ್ತೆ.